ಇವತ್ತ ಸಣ್ಣ ಕುಟುಂಬಗಳೆಲ್ಲ ಬದುಕತ್ತಾವಿಲ್ರಿ ಸರ. 20 ವರ್ಷ ಆತ ನಾನು ನೋಡ್ತೇನೆ 30-40 ರೂಪಾಯಿ ರೇಟ್ ಹಾಲಿಂದ. ಹೆಂಗ್ ಸಾಧ್ಯತಿ? ಮೇವೇನು ಅದೇನು ಇಷ್ಟ ಹೋಗಿದ್ರೆ ಹಿಂಡುದ್ರ ಮಗಂದ ಒಂದು ವರಿ 3 ಸಲ ಮೇವು ತರಬೇಕು. ನಾನು ಬೆಳಿಗ್ಗೆ ಮೇವು ತರತನ 3 ಸಲ ಮೇವು ತಂದಾಗ ಸರ ಅದು 3 ಲೀಟರ್ 4 ಲೀಟರ್ ಎಣ್ಬೇಕಾದ್ರೆ ರಾಮಾಯಣ ಎಷ್ಟಾತ್ರಿ? 200 ರೂಪಾಯಿ. ಅದಕ್ಕೆ 50ರಿಂದ 100 ರೂಪಾಯಿ ಹಿಂಡಿ ಹಾಕ್ಬೇಕ. ಮತ್ತೆ ಏನು ಲಾಭ ಆಯ್ತು ನಮಗೆ? 200 ರೂಪಾಯಿದಾಗ ಹೆಂಗ ನಾವು ಬದುಕಲಿಕ್ಕೆ ಸಾಧ್ಯತೆ? ಮಿನಿಮಮ್ ಈ ಕರ್ನಾಟಕ ರಾಜ್ಯ ರೈತ ಸಂಘ 31 ಜಿಲ್ಲೆಗಳದ ಇವತ್ತಿನ ಎಷ್ಟು ಎಂಥ ಪರಿಸ್ಥಿತಿ ಅಂದ್ರು ಮುಖ್ಯಮಂತ್ರಿ 1 ಲೀಟರ್ಗೆ 100 ರೂಪಾಯಿಯನ್ನ ಘೋಷಣೆ ಮಾಡ್ಬೇಕಂತೇಳಿ ಸರ್ಕಾರಕ್ಕೆ ನಿಮ್ಮ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಮಾಡ್ಲೇಬೇಕು ಸರ್, ಹಾಲು ಆಗಲೇಬೇಕು. ಯಾಕಂದ್ರೆ ನಿಮ್ಗೆ ನೀವೆಲ್ಲ ರೈತರಿದ್ರಿ, ಎಮ್ಮಿ ತ್ರಾಸ ಏನೈತೆ ನನಗೆ ಓದತ್ತೆ. ಈಗ ಬಿಸಿಲರಿಗೆ 20 ರೂಪಾಯಿ ಐತೆ ಮಗಂದ, ನಮ್ಮ ಮನೆಯಾಗ ನೀರಿಗಿಲ್ಲ. ಮತ್ತ ಇವೆಲ್ಲ ಸರ್ ಕಡ್ಡಾಯವಾಗಿ ಹಾಲಿನ ಬದಲು ಗಂಭೀರತೆ ಇರಲಿ. ಅದೇ ರೀತಿಯಾಗಿ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ತಕ್ಷಣ ತಾವು ಪ್ರಾರಂಭಿಸಿರಿ. ಅಲ್ಲೂ ಕೂಡ APMC ಒಳಗ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ. ಅಲ್ಲಿ ಅಸ್ತವ್ಯಸ್ತ ಆಗತ್ತದ. ಅಲ್ಲಿ ಹೋಗ್ಬಿಡ್ದ 108 ಏನೇನೋ ವಿಚಾರ ಹೇಳಿ ನಾವು ಇಷ್ಟ ಸಾಕು ಪಾಯಿಂಟ್ ತಗೊಳಂಗಿಲ್ಲ ಅನ್ನುವಂಥದ್ದು. ತಾವು ಈಗಾಗಲೇ ನಮ್ಮ ಎಲ್ಲ ಭಾಗದಾಗ ಹಾವೇರಿ, ಮಲ್ಲಿಕಾರ್ಜುನ, ಬಳ್ಳಾರಿ ಸರ್ ಎಲ್ಲ ತಾವೆಲ್ಲ ಗುದ್ದಾಡಿ 50 ಕ್ವಿಂಟಲ್ಗೆ ತಂದಿರಿ. ಅದೇನು ನಾವು ಅದನ್ನು ವಿರೋಧ ಮಾಡೋದಿಲ್ಲ, ಸಂತೋಷ ಐತೆ. ಆದರೂ ಒಂದು 100 ಕ್ವಿಂಟಲ್ ಕೂಡ ತೊಗೊಂಬರಿ ಅಂತೇಳಿ ಇನ್ನೂ ಕೂಡ ನಿಮಗೆ ಒತ್ತಾಯ ಏನು ಮಾಡ. ಸ್ಟೇಷನ್ಗಳ ಏನೈತ್ಲೆ ಅದನ್ನ ಸರ್ಕಾರ ಎಷ್ಟು ಅಲ್ಲಿ ವ್ಯಾಲ್ಯೂಯೇಷನ್ ಆಕೈತೆ, ಆ ವ್ಯಾಲ್ಯೂಯೇಷನ್ ಅನ್ನು ನೀವು ಮಾಡಿದ್ರೆ ಸ್ಟೇಷನ್ಗೆ ಜಾಗ ಕೊಡ್ತಾರೆ ಮಂದಿ. ಈ ಜಾಗ ಯಾಕೆ ಕೊಡಬಾರತ್ತಂದ್ರೆ ನೀವು 40 ಲಕ್ಷ ಆಗೋದು ನಾವು ಹೆಂಗೆ 20 ಲಕ್ಷ ಕೊಡೋಣ್ರಿ? ಅದನ್ನೊಂದು ನಿಮ್ಮ ಕ್ಯಾಬಿನೆಟ್ದಾಗ ಏನು ಸರ್ಕಾರದಾಗ ಚೇಂಜ್ ಮಾಡ್ತಾರೆ ಗೊತ್ತಿಲ್ಲ. ಆ ಗೈಡ್ಲೈನ್ಸ್ ಅನ್ನು ಚೇಂಜ್ ಮಾಡಿ ಸ್ಪೆಷಲ್ ಆಗಿ KPTCL ಖರೀದಿ ಅವ್ರಿಗೆ ಅದೊಂದು ಗೈಡ್ಲೈನ್ಸ್ ಚೇಂಜ್ ಮಾಡಿ ಇವತ್ತು ಕೂಡ ಅದ ಕಡ್ಡಾಯವಾಗಿ ಬದಲಾವಣೆ ಆತಪ್ಪ ಅಂದ್ರೆ ಸ್ಟೇಷನ್ಗಳು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಅಂತಂದ್ರೆ ಒಂದು ಸ್ಟೇಷನ್ ಮೇಲೆ ನಾವು ಅಲ್ಲಿ ಹಗಲಿ 3 ತಾಸು ರಾತ್ರಿ 3 ತಾಸು ಅಡ್ಜಸ್ಟ್ ಮಾಡಿ ಕರೆಂಟ್ ಕೂಡ ಕೊಡೋಕ್ಕಾಗೋದು. 12 ತಾಸು ಬೇಡಿಕೆ ಇಟ್ಟದು ಸ್ಟೇಷನ್ಗಳು ಆಗಲಿಲ್ಲ. ಅಲ್ಲಿ ನೀರು ಹಸಕ್ ಕೊಟ್ಟಿದ್ದು ಏನು ತಂಡಿ ಚಾಲು ಆತ್ಲ ನೀನು ರೊಕ್ಕ ತಗೋ ಅಂತೇಳಿ ತಲೆಯಾಗಿ ಇಟ್ಟು ಹೊಳ್ಳಿ ರೊಕ್ಕ ಹೋದತ್ತ ನಮ್ಮ ಮುದುಕ್ ನೀರು ಹಸಕ್ ಹೋಗೈತಿ. ಹೊಳ್ಳಿ ಮನೆಗೆ ಬರ್ತತಿಲ್ಲ. ಆಮೇಲೆ ಯಪ್ಪ ಕಾಲು ಬೀಳುತ್ತೆ ನಮಗೆ ಹಗಲಿ 12 ತಾಸು ಮುಖ್ಯಮಂತ್ರಿಗೆ ಕರೆಂಟ್ ಕೊಡ್ಸೋದು ಹೇಳುವಂಥ ಕೆಲಸ ಕೂಡ ಇವತ್ತ ಚರ್ಚೆ ಆದ ಸರ್. ಮಾಡ್ಲೇಬೇಕು ಸರ್, ಇದ ಆಗ್ಲೇಬೇಕು. ಯಾಕಂದ್ರೆ 79 ವರ್ಷ ಆದ್ ನಾವು ಪುಕ್ಕಟ ಆಹಾರ ಬೆಳೆದು ಕೊಡತ್ತು ಜಗತ್ತಿಗೆ ಏನು ಲಾಭ ಇಲ್ಲ. ಯಾಕಂದ್ರೆ ಒಕ್ಕಲ್ತನ ತಮಗೆ ಗೊತ್ತಿದ್ದ ವಿಷಯ ಐತಿ. ಏನೋ ಹೆಂಗೋ ಬದುಕಾತು, ಎದಕ್ಕೆ ಬದುಕಾತು ಅಂದ್ರೆ ಮಗಲಾಗಿ ಯಾವಾರ ಬೆಳಿ ಅವ್ನು ಬೆಳಿಲಿಲ್ಲ ಅಂತಂದ್ರೆ ಅಪಮಾನ ಆಗ್ತದೆ ಅಂತೇಳಿ ಹಂಗ ಬೆಳೆದು ಈ ನಾಡಿಗೆ ಬೆಳೆದು ಕೊಡ್ತಕ್ಕಂಥದ್ದು ಆಗತ್ತದ. ಅದಕ್ಕಾಗಿ ಸರ್ ಅದನ್ನ ಕರೆಂಟನ್ನು ಕಡ್ಡಾಯವಾಗಿ ಮಾಡ್ಬೇಕು. ಮತ್ತು ಅಕ್ರಮ ಸಕ್ರಮನ್ನ ಬಂದಾಗೈತಿ. ಅದರಿಂದ TCಗಳು 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಕಂಬ ಹಾಕೊಂಡ ಮೊದಲ ಸಾಲ ಮಾಡಿ ಸಾಲಕ್ಕಾಗಿ ಆತ್ಮಹತ್ಯೆ ಮಾಡ್ಕೋತು, ಸಾಯಾತು, ಸಂಕಷ್ಟದಾಗದು. ಇವತ್ತು ಎಂತ ಪರಿಸ್ಥಿತಿ ಅಂದ್ರು ಇವತ್ತಿಂದ ಎದ್ದು ಹೋಗಂಗಿಲ್ಲ. ನಾವು ಹಾಲ ಕರೆಂಟ್ ಕಡ್ಡಾಯವಾಗಿ ಕೊಡಬೇಕು. ಅಕ್ರಮ ಸಕ್ರಮನ್ನ ಇವತ್ತಿನ ಮುಖ್ಯಮಂತ್ರಿ ಅವರು ಜಾರಿಗೆ ಮಾಡ್ತಕ್ಕಂಥದ್ದು ಪ್ರಾರಂಭ ಮಾಡಬೇಕು. ಅಕ್ರಮ ಸಕ್ರಮನ್ನ ಬಂದ್ ಮಾಡೋಂಗಿಲ್ಲ. ನಿಮ್ ಸೋಲಾರ ಗೀಲಾರ ನಾವೇನೂ ಬೇಕಾಗಿಲ್ಲ ನಮಗ. ಅದು ನೀವು ಯಾವಾಗ ಏನ್ ಮಾಡ್ತೀರಿ ಮಾಡ್ರಿ, ತಕ್ಷಣ ಅದು ಆಗ್ಬೇಕು. ಅದೇ ರೀತಿಯಾಗಿ ಅರಣ್ಯ ಒತ್ತುವರಿ ಮತ್ತು ಬಗರ್ ಹುಕ್ಕುಮ್ಮ ಗೋಮಾಳ ಜಾಗದಲ್ಲಿ ಹಲವಾರು ವರ್ಷಗಳಿಂದ ರೈತರು ಉಳುಮೆ ಮಾಡುತ್ತಿದ್ದು ಆ ಜಾಗವನ್ನು ರೈತರಿಗೆ ಪಯಣಿ ಉತ್ತಾರವನ್ನು ನೀವು APMC 87B ಕೇಂದ್ರ ಸರ್ಕಾರ ವಾಪಸ್ ಪಡೆದ ಇವತ್ತು ಪಡ್ಲೇಬೇಕು ಸರ್. ನೀವು ಮಂತ್ರಿ ಇದ್ದೀರ, ಇವತ್ತು CM ಹೇಳಿ 87B ಏನದ ಈ ಪ್ರೈವೇಟ್ ವ್ಯಾಪಾರಸ್ಥರು ಮಾಡಕ್ಕೆ ಏನು ಲೈಸೆನ್ಸ್ ಕೊಡ್ತಕ್ಕಂಥದ್ದು 87B ಐತಿ, ಅದನ್ನ ತಾವು ಕೂಡ ವಾಪಸ್ ಬಿಡ್ತಕ್ಕಂಥದ್ದು ಇವತ್ತು ನಿರ್ಧಾರ ಮಾಡಬೇಕು. ಇದು ಭೂ ಸುಧಾರಣೆ ಕಾಯ್ದೆ ಇರಲಿ, ರೈತ ವಿರೋಧಿ ಕಾನೂನುಗಳು ಯಾವ್ಯಾವ ಅದಾವ ನೀವು ಹೇಳಿರಿ ಸರ್. ಸರ್ಕಾರ ಬರೋಕ್ಕಿಂತ ಮುಂಚೆ ತಕ್ಷಣ ನಮ್ಮ ಸರ್ಕಾರ ಬಂದು ಕೊಡ್ದ ಮುಖ್ಯಮಂತ್ರಿ ಅವ್ರು ಹೇಳ್ಯಾರ. ಸರ್ಕಾರ ಬಂದ ತಕ್ಷಣ ಎಲ್ಲಾ ಕಾಯ್ದೆಗಳನ್ನ ಹೇಳ್ಯಾರಲ್ರಕ್ಕಾರ ಕೇಂದ್ರ ಸರ್ಕಾರ ತಕೊಂಡತಿ, ರಾಜ್ಯ ಸರ್ಕಾರ ತಕ್ಷಣ ಕೈ ಬಿಡಬೇಕು ಅಂತೇಳಿ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರು ಒಂದು ಲೆಟರ್ ಬರೆಸ್ತಕ್ಕಂಥದ್ದು ಆಗ್ಬೇಕು. ಅರಣ್ಯ ಒತ್ತುವರಿ ಭೂಮಿ ಪದೇ ಕಾಡು ಪ್ರಾಣಿಗಳಿಂದ ಅಲ್ಲೆಲ್ಲ ಬಹಳಷ್ಟು ತೊಂದರೆ ಆಗತ್ತದ್ರಿ. ಆ ಸುತ್ತಮುತ್ತ ಎಲ್ಲ ಬೆಳೆ ಹಾನಿ ಆಗತ್ತದ. ಅದಕ್ಕೆ ಸರಿಯಾಗಿ ಬೇಲಿ ಹಾಕಿ ಸರ್ಕಾರ ಅದಕ್ಕೆ ಸರಿಯಾಗಿ ವ್ಯವಸ್ಥೆ ಮಾಡಬೇಕು ಅಂತ. ಏನಾರ ಕುಟುಂಬ ಅಚಾನಕಲ್ಲಿ ಏನಾರ ಆ ಪ್ರಾಣಿ ಇದರಿಂದ ಅನಾಹುತ ಆತಪ್ಪ ಅಂದ್ರೆ ತಕ್ಷಣ
50 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅನ್ನೋದು ಕೂಡ ನಮ್ಮದು ಒತ್ತಾಯ ಐತಿ. ಅವ್ರಿಗೆಲ್ಲರಿಗೂ ಕೂಡ ಇನ್ಶೂರೆನ್ಸ್ ಮಾಡಿಸುವಂಥದ್ದು ಕೂಡ ಸರ್ಕಾರ ಮಾಡಬೇಕು ಅನ್ನುವಂಥದ ಒತ್ತಾಯ. ಅದರಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಸಲಹೆಯನ್ನ ನಾನಿಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಕೇಂದ್ರ ಸರ್ಕಾರಕ್ಕಾಗಲಿ ಮನವರಿಕೆ ಮಾಡಿಕೊಡ್ಬೇಕು. ಅದೇನಪ್ಪ ಅಂದರೆ ರೈತ ಏನೇ ಬೆಳೆದ್ರೂ ಒಂದು ಯೋಗ್ಯ ಬೆಲೆ ಸಿಗಬೇಕು. ಇವತ್ತು ಬಾಟಾ ಚಪ್ಪಲಿ ತಗೊಳ್ಳಿಕ್ಕೆ ಹೋದರೆ ಅವ್ನು ಸಿಕ್ಕಾಕಿಟ್ಟಿರ್ತಾನೆ 999 ರೂಪಾಯಿ ಅಂತೇಳಿ. ಒಂದು ರೆಡಿಮೇಡ್ ಅಂಗಡಿಗೆ ಹೋದರೆ ಅವರು ಸಿಕ್ಕಾಕಿಟ್ಟಿರ್ತಾರೆ ಈ ಬಟ್ಟೆಗೆ, ಈ ಶರ್ಟಿಗೆ, ಈ ಪ್ಯಾಂಟಿಗೆ ಇಷ್ಟು ಅಂತೇಳಿ, ಈ ಸೀರೆಗೆ ಇಷ್ಟು ಅಂತ ಹೇಳಿ ಬರ್ದಾಗ್ತದೆ. ಆದರೆ ರೈತ ಬೆಳೆದಂಥ ಬೆಳೆಗೆ ದೇಶದಲ್ಲಿ ಸ್ಥಿರವಾದಂಥ ಬೆಲೆ ಇಲ್ಲ. ನಾನು ಹಾರೈಸ್ತೀನಿ ಏನಪ್ಪ ಅಂದರೆ ಮೋದಿಯವರು 12 ವರ್ಷ ಆಗ್ತಾ ಇದ್ದೀನಿ ಪ್ರಧಾನಮಂತ್ರಿಯಾಗಿ, ಇನ್ನೊಂದು 10 ವರ್ಷ ಇರಲಿ, ನಂದು ಅಭ್ಯಂತರ ಇಲ್ಲ. ಅವ್ರು ಇರುವುದ್ರೊಳಗಾಗಿ ರೈತ ಬೆಳೆದಂಥ ಬೆಳೆಗೆ ಅದು ಒಂದು ಯೋಗ್ಯ ಬೆಲೆ ಕೊಡ್ತಕ್ಕಂಥ ಸರ್ಕಾರ ಆಗಲಿ ಅಂತೇಳಿ ನಾನು ಹಾರೈಸ್ತೀನಿ. ಯಾಕಂದರೆ ಕೇವಲ 23-22 ದಿನಸಿಗಳನ್ನು ನಾವು ಬೆಳೆದಿಲ್ಲ. ನನಗೊಮ್ಮೆ ಕೆಟ್ಟ ಅನ್ನಿಸ್ತದೆ. ಈಗ ತಾನೇ ಚುನ್ನಪ್ಪಣ್ಣ ಮಾತಾಡಾಗ ಒಣ ದ್ರಾಕ್ಷಿ 500 ರೂಪಾಯಿ kg ಆಗಬೇಕು ಅಂತ ಹೇಳಿದರು. ಚುನ್ನಪ್ಪಣ್ಣನಕ್ಕಿಂತಲೂ ಮೊದಲು ದ್ರಾಕ್ಷಿ ಬೆಳೆದವ ನಾನೇ. ಆದರೆ ದ್ರಾಕ್ಷಿ ಒಂದು ಕಾಲದಲ್ಲಿ ನಾನು ಯಾಕೆ ಬೆಳೆದೆ ಅನ್ನಿಸ್ತು. ಯಾಕಂದ್ರೆ ಮಗಂದು ಉಳ್ಳಾಗಡ್ಡಿಗೆ ದ್ರಾಕ್ಷಿಕಿನ ಹೆಚ್ಚು ಕಿಮ್ಮತ್ತಿತ್ತು. ಆ ಉಳ್ಳಾಗಡ್ಡಿ ಹೆಸರು ಹೇಳಿ ದಿಲ್ಲಿ ಸರ್ಕಾರ ಕಿತ್ಕೊಂಡು ಹೋಯ್ತು, ನಿಮಗೆಲ್ಲ ಗೊತ್ತು. ಈಗೂ ಹಂಗೆ ಆಗ್ಯದ. ನನಗೆ ಮೊನ್ನೆ ಅನ್ನಿಸ್ತಿತ್ತು ಟಮಾಟಿ ಈ ದ್ರಾಕ್ಷಿ ಬೆಳೆ ಬದಲು ಟಮಾಟಿ ಬೆಳೆದಿದ್ರೆ 100 ರೂಪಾಯಿ ಕಿಲೋ ಹೋಗ್ತಿತ್ತಲ್ಲ ಅಂತ ಹೇಳಿ. ಒಮ್ಮೊಮ್ಮೆ ಬೆಳ್ಳುಳ್ಳಿಗೆ 400-4,000 ರೂಪಾಯಿ ಕಿಲೋ ಆಗ್ತದೆ. ಇದು ಎಲ್ಲ ಆಗಬಾರ್ದು. ನಮಗೆ ಕಡಿಮೆನೇ ಬರಲಿ, ನಮಗೊಂದು ಸ್ಥಿರವಾದಂಥ ಬೆಲೆ ಇರಲಿ. ನಾವು ಅಂಥ ಪ್ರಧಾನಮಂತ್ರಿಯನ್ನು ಬಯಸಬೇಕು. ಯಾಕಂದರೆ ಇದು ದೇಶ ದೊಡ್ಡ. ಇವತ್ತು ಒಂದೇ ಕರ್ನಾಟಕ, ಒಂದೇ ಮಹಾರಾಷ್ಟ್ರ, ಒಂದೇ ತಮಿಳುನಾಡು ಇದ್ದರೆ ಏನೂ ಆಗ್ತಿರ್ಲಿಲ್ಲ. ಆದರೆ ಎಲ್ಲ 31 ರಾಜ್ಯಗಳು ಸೇರಿಸಿ, ಕೆಲವು ಕೇಂದ್ರಾಡಳಿತ ಪ್ರದೇಶ ಸೇರಿಸಿ ಇವತ್ತು ದೇಶ ಕಟ್ಕೊಂಡು ಕೂತೀವಿ ನಾವು. ನಮ್ಮ ಪಕ್ಕದ ಮಹಾರಾಷ್ಟ್ರಕ್ಕೆ ಒಂದು ಆಣಿ, ನಮಗೊಂದು ಆಣಿ ಆದರೆ ನಮ್ಮನ್ನು ಬಡಿತಾರೆ ನಾಳೆ ಜನ. ಇವತ್ತು ಭಾಳ ನೋವು ಅನ್ನಿಸ್ತದೆ. ರೈತ ಬೆಳೆದಂಥ ಬೆಳೆಗೆ ಒಂದು ಯೋಗ್ಯ ಬೆಲೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದು ನಮ್ಮ ಪಕ್ಷ ಇರಲಿ, BJP ಇರಲಿ, ದಳ ಇರಲಿ, ಅದನ್ನು ನಾವು ಎಲ್ಲರೂ ಕೂಡಿ ಮಾಡಬೇಕು. ನಾನು ಒಂದೇ ಪಕ್ಷಕ್ಕಲ್ಲ, ನಮ್ಮ ಎಲ್ಲರನ್ನ ನಿರ್ವಹಿಸ್ತಕ್ಕಂಥ, ಅಂಕುಶವನ್ನು ಹಾಕ್ತಕ್ಕಂಥ ಶಕ್ತಿ ಯಾರಿಗಾರಿದ್ರೆ ಅದು ಕೇವಲ ರೈತರಿಗೆ ಮಾತ್ರ ಇದೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಇವತ್ತು ಕೂಡ ವಿಧಾನಸಭೆಯಲ್ಲಿ ಚರ್ಚೆ ಆಗ್ತದೆ. ಚರ್ಚೆ ಪಕ್ಷದ ಹೆಸರ ಮೇಲೆ ಆಗಬಾರ್ದು, ರೈತರ ಹಿತದೃಷ್ಟಿಯಿಂದ ಆಗಬೇಕು. ಅದು ದುರ್ದೈವ. ಇವತ್ತು ನಾನು ನಮ್ಮ ಪಕ್ಷದ ಹೆಸರು ಹೇಳಿ ಚರ್ಚೆ ಮಾಡಿದರೆ ಅದು ನನಗೂ ಭೂಷಣ ಅಲ್ಲ, ಅದು ಅವ್ರಿಗೂ ಭೂಷಣ ಅಲ್ಲ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕೆಲವು ವಿಚಾರಗಳು ರೈತರಿಗೆ ಗೊತ್ತಿರೋದಿಲ್ಲ. ಈಗ ಇಲ್ಲೇನೋ ಕರ್ನಾಟಕದಲ್ಲಿ ಇಷ್ಟೆಲ್ಲ ವಿಷಯ ತಿಳಿಸ್ಲಿಕ್ಕೆ ನಿಮ್ಮಲ್ಲಿ ತಜ್ಞರಿದ್ದಾರೆ, ತಜ್ಞರಾದಂಥ ರೈತರಿದ್ದಾರೆ, ತಜ್ಞರ ಜೊತೆ ಬಹಳ ಅನುಭವ ಉಳಿತಕ್ಕಂಥ ರೈತರಿದ್ದಾರೆ. ಇನ್ನೊಂದು ಹೇಳಬೇಕಪ್ಪ ಅಂತಂದರೆ, ನೀವು ಕಬ್ಬು ಬೆಳೀತಕ್ಕಂಥ ರೈತರಲ್ಲಿ ವಿನಂತಿ ಮಾಡ್ತೀನಿ, ನೀವು ಭಾಳ ಗಂಡಸರಾದ್ರೆ 40 ಟನ್ ತೆಗಿತೀರಿ ಒಂದು ಎಕರೆಗೆ. ಆದರೆ ನನ್ನಲ್ಲಿ ಒಬ್ಬ ಸಾಳುಂಕಿ ಅಂತ ರೈತ ನಾನು ನೆಡಗುಂದಿಯಲ್ಲಿ 110 ಟನ್ ತೆಗೆದಾನ ಒಂದು ಎಕರೆಗೆ. ಅದರಿಲ್ಲ, ನಾನು ಅದಕ್ಕೆ ಯಾಕೆ ಬೆಳಿ ಅಂತ ಹೇಳ್ತೀನಿ 100 ಟನ್ ಅಂದರೆ, ನಿಮಗೆ 40 ಟನ್ ಬೆಳೆದ್ರು ಕೂಡ ಭಾಳ ಆಗಿದೆ. 100 ಟನ್ ಬೆಳಿಬೇಕಾದ್ರೆ ವೈಜ್ಞಾನಿಕ ಕೃಷಿ ಮಾಡತಕ್ಕಂಥ ಪದ್ಧತಿಯನ್ನು ಒಂದು ಸಾರ್ತಿ ನಾಟಿ ಮಾಡಿದರೆ 5 ಬೆಳೆ ತೆಗಿತಾನೆ. 3 ವರ್ಷಕ್ಕಲ್ಲ, 5 ವರ್ಷಕ್ಕೂ ಎಕರೆಗೆ 100 ಟನ್ ತೆಗಿತಾನೆ. ಇದು ನೀವು ಅಕಸ್ಮಾತ್ ಅಂತ ಶಕ್ತಿ ನಿಮಗೆ ಬಂದರೆ ಯಾವ ಸರ್ಕಾರದ ಮುಂದೆ ಕೈ ಓಡತಕ್ಕಂಥ ಸ್ಥಿತಿ ಬರೋದಿಲ್ಲ. ರೈತ ನಮಗೆ ಸಾಲ ಕೊಟ್ಟು ಕಳಿಸ್ತಾನಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ. ಅಂಥ ಶಕ್ತಿ ಬಹಳಷ್ಟು ರೈತರು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ.
ಈ ಪದ್ಧತಿಯನ್ನ ನಾವು ನೋಡ್ಕೊಂಡು ಕಲಿಬೇಕೆ ವಿನ ವಿಜ್ಞಾನಿಗಳಿಗಿಂತಲೂ ನೀವೇ ಹುಷಾರಿದ್ದೀರಿ. ಅದನ್ನ ಮಾಡ್ತಕ್ಕಂಥ ಪ್ರಯತ್ನ ಕೂಡ ತಾವು ಮಾಡಬೇಕು. ಮತ್ತು ಇನ್ನೊಂದು ಮೆಕ್ಕೆಜೋಳದ ಬಗ್ಗೆ ಅವರು ಈಗಾಗಲೇ ಚುನಾವಣಾ ಹೇಳಿದ್ದಾರೆ. ಮೆಕ್ಕೆಜೋಳ ಕೂಡ ನಿಮ್ಗೆ ಹೇಳಬೇಕಪ್ಪ ಅಂದ್ರೆ 17.5 ಲಕ್ಷ ಹೆಕ್ಟರ್ದಲ್ಲಿ ಈ ಸರ್ತಿ ನಾವು ಬೆಳೆದಿದ್ದೀವಿ. ಹಿಂದೆಂದೂ ಕೂಡ ಇಷ್ಟು ಬೆಳೆದಿಲ್ಲ. ಅದರಾಗಿ ಈ ಸರ್ತಿ ವರ್ಣನ್ ಕೃಪೆಯಾಗಿ ಸ್ವಲ್ಪ ಮೆಕ್ಕೆಜೋಳ ಕೈ ಕೊಟ್ಟಿದ್ದು ಖರೆ. ಹೆಸರು ಬೇಳೆ ಕೂಡ ಇವತ್ತು ಚಲೋವಾಗಿ ಬೆಳಿಲಾರ್ದಕ್ಕೂ ಕೂಡ ಮಳಿನೇ ಕಾರಣ. ಇಂಥವೆಲ್ಲ ವಿಚಾರಗಳನ್ನು ಮನದಟ್ಟಣೆ ಮಾಡಿಕೊಂಡು ಕೇಂದ್ರ ಸರ್ಕಾರ ನಮ್ಮ ಮೆಕ್ಕೆಜೋಳ ತಗೊಳ್ಳದೇ ಇದ್ರು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ಕೊಟ್ಟು ಮೆಕ್ಕೆಜೋಳಿನ ರೈತರಿಗೆ ಸಹಾಯ ಮಾಡ್ತಕ್ಕಂಥ ಪ್ರಯತ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿದೆ. ಇವತ್ತು ಇಂಥವೆಲ್ಲ ಕೆಲಸ ನಾವು ಮಾಡಿದ್ದೀವಿ. ಅವಕಾಶಗಳು ಕೂಡ ಎಲ್ಲ ರೈತರು ಕೊಟ್ಟಿದ್ದೀರಿ. ನಾನು ತಮ್ಮಲ್ಲಿ ಭಾಳ ಪರಿಪರಿಯಾಗಿ ಕಳಕಳಿಯಿಂದ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ವಿಚಾರಗಳಲ್ಲಿ ವಿಶೇಷವಾಗಿ ಕರೆಂಟಿನ ಬಗ್ಗೆ ತಾವು ಬಹಳ ದೊಡ್ಡ ಮನವರಿಕೆಯನ್ನು ಮಾಡಿಕೊಟ್ಟಿದೆ. ಏನಪ್ಪ ಅಂದರೆ ಕರ್ನಾಟಕದಲ್ಲಿ 7 ತಾಸು ಅಥವಾ 6 ತಾಸು ಕೊಡೋ ಬದಲಿ 12 ತಾಸು ಕೊಡಲಿ ಅಂತೇಳಿ ನನಗನ್ನಿಸ್ತದೆ. ಆ ಪ್ರಯತ್ನ ಇಂದಿಲ್ಲ ನಾಳೆ ಸ್ವಲ್ಪ ಸಮಯ ಹಿಡಿತದೆ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಕರೆಂಟೇನು ನಾವು ಉತ್ಪಾದನೆ ಮಾಡ್ತಕ್ಕಂಥದ್ದಲ್ಲ. ಅದು ಇವತ್ತು ಪ್ರಕೃತಿ ಕೊಡುಗೆ. ಅದು ಮಳೆ ಹೆಚ್ಚಾದರೆ ಕರೆಂಟ್ ಹೆಚ್ಚಿಗೆ ಸಿಗ್ತದೆ. ಮಳೆ ಬಿಟ್ಟು ಇವತ್ತು ಗಾಳಿ ಮೇಲೆ ಕರೆಂಟ್ ಉತ್ಪಾದನೆ ಮಾಡ್ತೀವಿ, ಬಿಸಿಲಿನ ಮೇಲೂ ಕೂಡ ಕರೆಂಟ್ ಉತ್ಪಾದನೆ ಮಾಡ್ತೀವಿ. ಕುಸುಮ್ ಬಿ ಅಂತಕ್ಕಂಥ ಯೋಜನೆಯಲ್ಲಿ ಸೋಲಾರ್ ಪಂಪ್ ಸೆಟ್ಗಳನ್ನು ಹಾಕ್ತಕ್ಕಂಥ ಯೋಜನೆ ಕೇಂದ್ರ ರಾಜ್ಯ ಮಾಡಿದೆ. CM ಸಾಹೇಬ್ ಬಂದು ವೇಟ್ ಮಾಡತ್ತಾರೆ. ಅದಕ್ಕೆ ಲಘು ಮುಗಿಸ್ತೀನಿ ನಾನು ನಿಮಗೆ. ಈಗ ಏನಂದರೆ ಇಂಥವು ಏನು 12 ತಾಸು ಕರೆಂಟ್ ಕೇಳಿರಿ, ಅದ್ರ ಬಗ್ಗೆ ಈಗ ಸದ್ಯ ಇವ್ರನ್ನ ಕರ್ಕೊಂಡೋಗಿ ಇಲ್ಲಿ ತನಕ ನಮ್ಮ ಜಾರ್ಜ್ ಸಾಹೇಬ್ರು ಅವ್ರ ಕೈಗೆ ಸಿಕ್ಕಿಲ್ಲ ಅಂತ ನಾನು ಅವ್ರನ್ನ ಕರೆಸ್ಕೊಂಡ್ರಿಸಿ ಮೀಟಿಂಗ್ ಮಾಡಿಸಿ ಕಳಿಸ್ತೀನಿ ಇವ್ರ ಜೊತೆ ಅಂತಕ್ಕಂಥ ಮಾತನ್ನು ತಮಗೆ ಮನವರಿಕೆ ಮಾಡಿಕೊಡ್ತಾ, ಇವತ್ತೇನು ಅನೇಕ ಬೇಡಿಕೆಗಳನ್ನು ತಾವು ಇಟ್ಟಿದ್ದೀರಿ, ಎಲ್ಲ ಬೇಡಿಕೆಗಳ ಬಗ್ಗೆ ಹಂತ ಹಂತವಾಗಿ ನಾವು ಪರಿಹಾರ ಕಂಡುಕೊಳ್ತಕ್ಕಂಥ ಪ್ರಯತ್ನ ಮಾಡೋಣ. ನಿಮ್ಮ ಸರ್ಕಾರ ನಾನು ಎಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಯಾಕಂದರೆ ಇಡೀ ರಾಜ್ಯದ ರೈತರು ಸಂಯಮದಿಂದ ಈ ಬಾರಿ ವರ್ತನೆ ಮಾಡಿ ಸಾಮರಸ್ಯದಿಂದ ಕೆಲಸ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೈತ ಪ್ರತಿನಿಧಿಗಳಿಗೆ ಹಿರಿಯರಿಗೆ ಕೃತಜ್ಞತೆ ಅನ್ಸಲ್. ನೀವು ಮತ್ತೆ ಅವರಂತಾನೆ ಮಾತಾಡಿ ಬಂದ್ರೆ ನಾವು ಸುಮ್ಕೊಂಡ್ರಾಗಿಲ್ಲ ನೋಡಿ ಹಿಂದ್ಗಡೆ. ಯಾಕಂದ್ರೆ ಮತ್ತೆ ನಾವು ನಿಮ್ಗೆ ಅಧಿಕಾರ ಹೋಗ್ಬೇಕಾಗತ್ತೆ. ಮತ್ತ ರಾಜ್ಯ ಗೌರವಾಧ್ಯಕ್ಷರಿಗೆ ಮತ್ತೆ ಈಗ ಏನು 20 ಮಂದಿ ಲಿಸ್ಟ್ ಮಾಡ್ಕೊಂಡು ಆಯ್ಕೆ ಮಾಡ್ಕೊಂಡು ಹೊಂಟರಿ. ಅಷ್ಟ ಮಂದಿ ಹೋಗ್ರಿ, ಬರೇ ನಾ ಮುಂದೆ ನೀವು ಮುಂದೆ ಅಂತ ಹೇಳಿ ಎಲ್ಲರೂ ಬೆಳೆದು ಹೋಗ್ಬೇಡ್ರಿ. ವಿಷಯ ಗಂಭೀರ ಆಗಿರ್ಬೇಕು. ಸಂಗೀತ